ನಮಸ್ತೆ. ಇದು ನ್ಯಾಯಾಧೀಶ ವಸತಿ ಗೃಹಗಳ ಸಮುಚ್ಚ ನ್ಯಾಯಾಧೀಶರು ಅಂತಂದರೆ ಇಲ್ಲಿ ಕಾಣಿಸುತ್ತಲ್ಲ, ಅದು ಸ್ಟೇಡಿಯಂ ಗೇಟು. ಅದು ಎಡಭಾಗಕ್ಕೆ ಹೋದರೆ ನ್ಯಾಯಾಧೀಶರು ಇರೋಂಥದ್ದು. ಇದು ಟೀಚರ್ಸ್ ಕಾಲೋನಿ ಅಥವಾ ಜೋಗಿಮಟ್ಟಿ ಕಡೆ ಹೋಗುವಂಥ ಒಂದು ರೋಡು. ಇದು ರುದ್ರಭೂಮಿ ಕಾಣಿಸ್ತಾ ಇದೆ, ಸುಡುಗಾಡು ಅಥವಾ ರುದ್ರಭೂಮಿ. ಅಲ್ಲಿ ಆಗ್ತಾ ಇರೋದು ಚಿತ್ರದುರ್ಗದ ಕೋರ್ಟ್ ಅಂತ ಹೇಳ್ತಾರೆ. ಅದ್ರ ಹಿಂದಾಗೋದು ಸೈನ್ಸ್ ಕಾಲೇಜ್ ರೋಡ್, ಡಬಲ್ ರೋಡು. ಎಲ್ಲ ಡಬಲ್ ರೋಡ್ಗಳು ಚಿತ್ರದುರ್ಗದಲ್ಲಿ ಅರ್ಧಕ್ಕರ್ಧ, ಹಾಗೆ ಮತ್ತೆ ಮುಂದಕ್ಕೆ ಸಿಂಗಲ್ ರೋಡ್ಗಳಾಗಿದೆ. ಯಾಕೆ ಅಂತ ಗೊತ್ತಿಲ್ಲ, ಹೇಗೆ ಪ್ಲ್ಯಾನ್ ಮಾಡಿದ್ರು ಅಂತ. ಆದರೆ ಈ ರೋಡ್ ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ರಾತ್ರಿ ಹೊತ್ತು ಬಂದರೆ ಎಲ್ಲೋ ಒಂದು ಲೈಟ್ ಕಾಣಿಸಲ್ಲ, ನಿಮ್ಗೆ ನೋಡ್ಬೋದು. ಎಲ್ಲ ಕಂಬಗಳು ಖಾಲಿ ಇದೆ, ಈ ಲೈಟ್ ಯಾವುದು ಉರಿಯಲ್ಲ. ಇದೇ ರೋಡಲ್ಲೇ ನ್ಯಾಯಾಧೀಶ ಓಡಾಡೋಂಥದ್ದು. ಈ ರೋಡ್ ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ನಿಮಗೆ ಪ್ರತಿ ಸೆಕೆಂಡಿಗೂ ಒಂದೊಂದು ಗುಂಡಿಗಳು ಸಿಗುತ್ತೆ ಈ ರೋಡಲ್ಲಿ. ಇಲ್ಲಿ ಎಷ್ಟು ಸಾರಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಅಕ್ಕಪಕ್ಕ ರೋಡ್ಗಳ ಮೇಲೆ ನೀರು ಬರುತ್ತೆ, ಇಡೀ ಮಳೆ ನೀರು ಬಂದಿದ್ದೆಲ್ಲ. ಇದನ್ನೆಲ್ಲ ಯಾರು ಉತ್ತರ ಕೊಡೋದು ಅಂತೇಳಿ ಅಂತ. ಹಾಗೆ ಹೋದರೆ ಎಡಭಾಗದಲ್ಲಿ ನಿಮಗೆ ಅಮೃತ ಆಯುರ್ವೇದಿಕ್ ಕಾಲೇಜ್ ಕಾಣಿಸುತ್ತೆ. 100 ಜನ ವಿದ್ಯಾರ್ಥಿಗಳು ಬರ್ತಾರೆ, ಹೊರಗಡೆ ರಾಜ್ಯದಿಂದ ಬಂದಿರೋ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ ರಾತ್ರಿ ಪಾಪ ಇಲ್ಲಿ ಓಡಾಡ್ತಿರ್ತಾರೆ. ಎಷ್ಟು ಭಯ ಆಗುತ್ತೆ ಅಂದರೆ, ನಿರ್ಜನ ಪ್ರದೇಶ, ಈ ಕಡೆ ಹೆಣ್ಣುಗಳು ಸುಡೋ ಅಂಥದ್ದು ಅಥವಾ ಮಣ್ಣು ಮಾಡೋಂಥದ್ದು, ಅಂತ್ಯಕ್ರಿಯೆ ನಡೆಯುವಂಥ ಜಾಗಗಳು. ತುಂಬ ಬೇಜಾರಾಗುತ್ತೆ. ಈ ಜಾಗದ MLAಗಳು, MP ಗಳು ಅಥವಾ ಈ ಏರಿಯಾದ ಕಾರ್ಪೊರೇಟ್ರು ಏನು ಮಾಡ್ತಿರ್ಬೋದು ಅಂತ ನೋಡ್ತಾ ಇರ್ಬೋದು. ಕಸನ ಹೇಗೆ ಇಲ್ಲೆಲ್ಲ ಬೇರೆ ಮಾಡ್ತಾರೆ ನಾಗರಿಕರು ಅಂಥೇಳಿ ಅದನ್ನು ಸಹ ಗಮನಿಸ್ಬೋದು. ಮತ್ತು ಎಣ್ಣೆ ಬಾಟ್ಲಿಗಳು ನೋಡಿ ಇಲ್ಲಿ ಹೇಗೆ ಹೊಡೆದಾಕಿದ್ದಾರೆ ಅಂತ. ಕುಡ್ದು ಒಂದು ಕಡೆ ಇಟ್ಟೋದ್ರೂ ಪರವಾಗಿಲ್ಲ, ಆದರೆ ಅದನ್ನು ಹೊಡೆದು ಹೋಗ್ತಾರೆ. ಯಾಕೆ ಅಂತ ಕೆಟ್ಟ ಮನಸ್ಸು ಅಂತ ಗೊತ್ತಿಲ್ಲ. ಹಾಗಾಗಿ ನೋಡಿ, ಇದು ಒಣ ತ್ಯಾಜ್ಯ ಸಂಗ್ರಹಣಾ ಘಟಕ ಅಂತೇಳಿ. ಇದು ಯಾವ ಬಾಕಲು ತೆಗೆಯುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ನೀವು, ಸ್ಮಶಾನಕ್ಕೆ ಹೋಗೋ ದಾರಿ ಎಷ್ಟು ಕೆಟ್ಟದಾಗಿದೆ ಅಂತ ಎಲ್ಲ. ನಾವು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತೀವಿ ಇವತ್ತು ರಾಜಕೀಯದಲ್ಲಿ. ಮುಸ್ಲಿಮ್ಸು ಕಬ್ರಸ್ತಾನ ಹೇಗಿರುತ್ತೆ, ನಮ್ಮ ಸುಡುಗಾಡು ಹೇಗಿದೆ ಅಂಥೇಳಿ ಇವೆಲ್ಲ ಗಮನಿಸ್ಬೋದು.